ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಕ್ರವಾರ ಇರೋದ್ರಿಂದ ಪಟ ಎದ್ದು ಪೂಜೆ ಕೂಡ ಮಾಡಿ ಇಲ್ಲಿ ಪೊಟ್ಯಾಟೊ ಕೂಡ ಬಾಯ್ಲ್ ಮಾಡ್ತಾ ಇದ್ದೀನಿ. ಚಹಾ ಕುಡಿದಾದ್ಮೇಲೆ ಪೊಟ್ಯಾಟೊ ಕೂಡ ಸ್ವಲ್ಪ ಓವರ್ ಕುಕ್ ಆದ್ದು ಅನಿಸುತ್ತೆ. ಇಟ್ಸ್ ಓಕೆ ಅಂದ್ರೆ ನಡಿತೈತಿ, ಯಾಕಂದ್ರೆ ಓವರ್ ಕುಕ್ ಆಗಿ ಪೊಟ್ಯಾಟೊ ತುಂಬ ರುಚಿಯಾಗಿ ಪಲ್ಯ ಬರುತ್ತೆ. ಬರ್ರಿ ತೋರಿಸ್ತೀನಿ ಹೆಂಗಂತ. ಇಲ್ಲಿ ನಾನು ಅದ್ರ ಸಂಬಂಧ ಸ್ವಲ್ಪ ಮೆಣಸಿನ್ಕಾಯಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ, ಆನಿಯನ್ ಎಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡೋಕ್ಕಿಂತ ಮುಂಚೆ ಎಲ್ಲನೂ ಅತಿ ಸಣ್ಣಾಗಿ ಮಾಡ್ಕೋಬೇಕು, ಯಾಕಂದರೆ ಸಣ್ಣಾಗಿದ್ರೆ ಎಣ್ಣೆಯಲ್ಲಿ ಬೇಯೋದು ಸ್ವಲ್ಪ ಟೈಮ್ ಆಗುತ್ತೆ. ಅದಕ್ಕೆ ಈ ಥರ ಸ್ವಲ್ಪ ಕಟ್ ಮಾಡ್ಕೊರಿ. ಅದರ ನಂತರ ಏನಪ್ಪ, ಮೆಣಸಿಕಾಯಿನೇ ಜಾಸ್ತಿ ಕಾಣಕತ್ತ ಅನ್ಬೇಡ್ರಿ, ಯಾಕಂದ್ರೆ ನಮ್ಮ ಕಡೆ ಮೆಣಸಿಕಾಯಿ ಖಾರ ಇರಲ್ಲ. ಸೊ ಅದಕ್ಕೆ ಇಲ್ಲಿ ಮೆಣಸಿಕಾಯಿ ಹಾಕಿ ಕೊತ್ತಂಬರಿ, ಕರಿಬೇವು ಹಾಕ್ತಾ ಇದ್ದೇನೆ. ಯಾಕಂದ್ರೆ ಕೊತ್ತಂಬರಿ ಇರ್ಲಾರೆ, ಕರಿಬೇವು ಇರ್ಲಾರೆ ಯಾವುದು ಒಗ್ಗರಣೆ ಟೇಸ್ಟ್ ಹತ್ತಂಗಿಲ್ಲ. ಅದರ ನಂತರ ಇಲ್ಲಿ ಒಂದು ಬಾಳ್ಗಿಯಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಲಘು ಫ್ರೈ ಆಗಲಿ ಅಂತ ನಾನು ಉಪ್ಪು ಹಾಕ್ತಾ ಇದ್ದೇನೆ. ಅದರ ನಂತರ ಕೊರಿಯಾಂಡರ್ ಪೌಡ್ರು, ಟೊಮೊಟೊ ಹಾಕಿ, ಅರಿಶಿನ ಹಾಕಿ ಚೆನ್ನಾಗಿ ಒಂದು ಪಲ್ಯ ಮಾಡ್ಕೊಂಡು ಇದ್ದೀನಿ. ಬಟಾಟೆ ಪಲ್ಯ ತುಂಬ ಸ್ವಾದಿಷ್ಟ ಆಗಿತ್ತು. ತಿಂದಾದ್ಮ್ಯಾಗ ತುಂಬ ಟೇಸ್ಟಿ ಕೂಡ ಹತ್ತಿತು. ನಾವು ಒಂದು ಮಸಾಲೆ ದೋಸೆ ಕೂಡ ಮಾಡ್ಕೊಂಡು ತಿಂದೆ, ಯಾಕಂದರೆ ಈ ಒಗ್ಗರಣೆ ಸ್ವಲ್ಪ ಅಳಕ್ಕಾದ್ರಿಂದ ಮಸಾಲೆ ದೋಸೆ ತುಂಬ ಟೇಸ್ಟ್ ಆಗಿತ್ತು. ಚಟ್ನಿ ಕೂಡ ನಾರ್ಮಲಿ ನಾ ಹೆಂಗೆ ವ್ಲಾಗಲ್ಲಿ ತೋರಿಸಿನ ಆ ಥರ ಕೊಬ್ಬರಿ ತುರಿ ಎಲ್ಲ, ಶೇಂಗಾ, ಮೆಣಸಿನ್ಕಾಯಿ ಹುರ್ಕೊಂಡು ಅಲ್ಲಿ ಜೀರಿಗೆ ಹಾಕಿ 2 ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿಕೊಂಡೆ. ಇದಕ್ಕೂ ಒಂದು ಒಗ್ಗರಣೆ ಕೊಡಂಬರ್ರಿ ಅಂತ ಇಲ್ಲಿ ನಾನು ಎಣ್ಣೆ ಹತ್ತಿರ ನಂತರ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟೆ. ಬಟ್ ಅತಿ ಜಾಸ್ತಿ ಟೇಸ್ಟ್ ಆಗಿತ್ತು, ತುಂಬ ಟೇಸ್ಟ್ ಇತ್ತು. ಅಥರ್ವ ಅಂತೂ ತುಂಬ ಚಟ್ನಿ ತಿಂದ, ಖಾರ ಕೂಡ ಅಷ್ಟು ಇದ್ದಿದ್ದಿಲ್ಲ. ನೋಡ್ಬೋದು ಮಸಾಲೆ ದೋಸೆ ಕೂಡ ರೆಡಿ ಇದೆ. ಅಥರ್ವಾಗೂ ತುಂಬ ಇಷ್ಟ ಆಯ್ತು ಮಸಾಲೆ ದೋಸೆ. ಪಲ್ಯ ಹಾಕಿ ಅವನಿಗೂ ಕೂಡ ಇವತ್ತು ನಾಷ್ಟ ರೆಡಿ ಮಾಡಿದ್ದೇನೆ. ಈ ವ್ಲಾಗ್ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡು ಇಷ್ಟ ಆಗುತ್ತೆ ನೋಡ್ರಿ. ಥ್ಯಾಂಕ್ ಯು.